ವೀಕ್ಷಕರೇ ನಮಸ್ಕಾರ. ಈ ದಿವಸ ನಮ್ಮ ಜೊತೆಗಿರುವವರು ಬದಿರ್ಕದ ಪಶುವೈದ್ಯರಾದಂಥ ಡಾಕ್ಟರ್ ವೈ ಕೃಷ್ಣಮೂರ್ತಿಯವರು. ಇತ್ತೀಚೆಗೆ ಉತ್ತರ ಭಾರತಕ್ಕೆ ಒಂದು ಪ್ರಯಾಣ ಮಾಡಿದ್ದಾರೆ. ಪ್ರಯಾಣ ಮಾಡಿದ ಆ ಜಾಗಗಳ ಎಲ್ಲ ವಿವರಗಳನ್ನು ಇದರಲ್ಲಿ ಹೇಳುವುದಿಲ್ಲ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅವರು ಹೋದಂಥ ಒಂದು ಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿರದಂತಹ ಕುತೂಹಲದಾಯಕ ಮಾಹಿತಿಗಳನ್ನು ಅವರು ವಿಶೇಷವಾಗಿ ನೋಡಿಗರಿಗೆ ಹೇಳ್ತಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಈಗ ಉತ್ತರ ಭಾರತದ ನಿಮ್ಮ ಒಂದು ಎಲ್ಲಿಗೆಲ್ಲ ಹೋದ್ರಿ, ಪ್ರವಾಸ ಹೇಗೆ? ಉತ್ತರ ಭಾರತ ಅಂದರೆ ಮುಖ್ಯವಾಗಿ ಎಲ್ಲರೂ ಹೋಗುವಂಥದ್ದು ಈಗ ಅಯೋಧ್ಯೆ ಸುತ್ತಮುತ್ತಲು ಕಾಶಿ, ಪ್ರಯಾಗ್ರಾಜು, ಗಯಾ ಇತ್ಯಾದಿ. ಪ್ರಯಾಗ್ರಾಜಕ್ಕೆ ಕುಂಭಮೇಳದ ಕೊನೆಯ ಹಂತದಲ್ಲಿ ಹೋಗಿದ್ದೆ. ಅದರ ಮೊದಲು ರಾಘವೇಶ್ವರ ಭಾರತಿ ಜೊತೆಗೆ ಹೋಗ್ಬೇಕಂತ ಇತ್ತು, ಅದು ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ. ಕೊನೆಯ ಹಂತ ಅಂದರೆ 26ನೇ ತಾರೀಕಿಗೆ, ಫೆಬ್ರವರಿ 26ಕ್ಕೆ ಅಲ್ಲಿ ಕೊನೆಯ ಶಿವರಾತ್ರಿ ದಿವಸ ಕೊನೆ ಹಂತ ಇತ್ತು. ಅದಕ್ಕಿನ್ನೊಂದು 4 ದಿವಸ ಮೊದಲು ಹೋಗಿದ್ದೆ. ಆಗ ಅದೊಂದು ಬೇರೆ ಸ್ವರೂಪದ ಇದಾಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಲಕ್ಷಾಂತರ ಜನರು, ಅಲ್ಲಿ ಬೇರೆ ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿವೇಣಿ ಸಂಗಮ ಒಂದು ಮುಳುಗಿ ಬಂದದ್ದು ಮಾತ್ರ. ಆದರೆ ಆ ಸಂದರ್ಭದಲ್ಲಿ ಪ್ರಯಾಗ್ರಾಜಿನಲ್ಲಿ ಇನ್ನಷ್ಟು ನೋಡೋದಿದೆ ಅಂತ ಹೇಳೋದು ಗೊತ್ತಿತ್ತು ನನಗೆ. ಯಾಕೆಂದರೆ ನಾನು 1 ವರ್ಷ ಮೊದಲು ಅಯೋಧ್ಯೆಯ ಶ್ರೀರಾಮ ಕ್ಷೇತ್ರದ ಪ್ರತಿಷ್ಠೆಯ ಸಮಯದಲ್ಲೂ ಹೋಗಿದ್ದೆ. ಆ ಸಮಯದಲ್ಲೂ ಒಂದಷ್ಟು ಮಾಹಿತಿ ಗೊತ್ತಾಗಿತ್ತು. ಪ್ರಯಾಗ್ರಾಜ್ ಅಂತ ಹೇಳೋದು ತ್ರಿವೇಣಿ ಸಂಗಮ, 3 ನದಿಗಳು, ಗಂಗೆ, ಯಮುನೆ ಮತ್ತು ಸರಸ್ವತಿ ಗುಪ್ತಗಾಮಿನಿಯಾಗಿ ಅಲ್ಲಿ ಬರ್ತಾಳೆ. ಉಳಿದ 2 ನಮಗೆ ಪ್ರಕಟವಾಗಿ ಕಾಣುವಂಥದ್ದು. ಈ ಕ್ಷೇತ್ರಕ್ಕೆ ಅದು ಪ್ರಸಿದ್ಧ. ಹಾಗಾಗಿ ಅಲ್ಲಿ ಮೋಕ್ಷದಾಯಕ ಕ್ಷೇತ್ರ ಅಂತ ಲೆಕ್ಕ. ಅದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನಾವು ತರ್ಪಣ ಕೊಡೋದು, ಹಿರಿಯರಿಗೆ ಹೆಸರಿನಲ್ಲಿ ನಾವು ಪಿಂಡದಾನ ಮಾಡೋದು ಇತ್ಯಾದಿ ಪ್ರಕ್ರಿಯೆಗಳು ಅಲ್ಲಿ ನಿತ್ಯ ನಿರಂತರ ನಡೀತಾ ಇರ್ತದೆ. ಹಾಗಾಗಿ ಕುಂಭಮೇಳದ ನಂತರ ನಾವೇ ಮನೆಯವರು, ಹಿರಿಯರು, ಒಂದಷ್ಟು ಜನ, ನಾವು ಅಣ್ಣ ತಮ್ಮಂದರು, ಭಾವಂದರು ಸೇರಿ ಒಂದು 14-15 ಜನ ಹೋಗಿದ್ದೇವೆ. ಸೊ ನಿಮ್ಮದು 2ನೇ ಟ್ರಿಪ್? ಅಲ್ಲಿಗೆ 2ನೇ ಟ್ರಿಪ್ ಫೆಬ್ರವರಿಯಲ್ಲಿ ಕುಂಭಮೇಳದ ಸಮಯದಲ್ಲಿ ಹೋಗಿದ್ದೆ. ಅದರ ನಂತರ ಮಾರ್ಚ್ ಕೊನೆಗೆ ಮತ್ತೊಮ್ಮೆ, ಅದು ಮೊದಲೇ ನಿಗದಿಯಾದ ಕಾರ್ಯಕ್ರಮ ಆಗಿತ್ತು ಅದು. ಹಾಗಾಗಿ ಹಾಗೆ ಹೋಗಿ ಬಂದಿದ್ದೆವು. ಪ್ರಯಾಗ್ರಾಜ್ ಅಂತ ಹೇಳೋದು ದೇಶದ ಪ್ರಮುಖ ಸ್ಥಾನಗಳಲ್ಲಿ ಒಂದು. ಯುಗಾಂತರಗಳಲ್ಲಿ ಅಂದರೆ ಶ್ರೀರಾಮನು ಕೂಡ ಅಲ್ಲಿ ಬಂದು ಸ್ನಾನ ಮಾಡಿದ್ದು, ಪುಣ್ಯ ನದಿ ಸ್ನಾನ ಮಾಡಿದ್ದು ಇತ್ಯಾದಿ ಉಲ್ಲೇಖಗಳು ರಾಮಾಯಣದಲ್ಲಿದೆ. ರಾಮಾಯಣಕ್ಕಿಂತ ಮೊದಲಿನ ಸುಮಾರು ಪುರಾಣಗಳಲ್ಲಿಯೂ ಈ ತ್ರಿವೇಣಿ ಸಂಗಮದ್ದಿದೆ. 3 ನದಿಗಳು ಸೇರಿದು ಪ್ರಮುಖವಾಗಿ ಅಲ್ಲಿ ಗಂಗಾ ನದಿ ಹರಿತಾಳೆ. ಅದಲ್ಲದೆ ಆಧುನಿಕ ಇದರಲ್ಲಿ ಸುಮಾರು ಕೇಂದ್ರವೂ ಹೌದದು. ಸಂಗಮ ಸ್ಥಾನ ಅಂದರೆ ತ್ರಿವೇಣಿ ಸಂಗಮ 3 ನದಿಗಳದ್ದು. ಆದರೆ ಸಾಂಸ್ಕೃತಿಕವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಪ್ರಮುಖ ಘಟನೆಯಲ್ಲಿದೆ. ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರ್ತಾರೆ. ನೋಡಿ, ಈ ತ್ರಿವೇಣಿ ಸಂಗಮದ ಇನ್ನೊಂದು ವಿಶೇಷ ಅಂದರೆ ತ್ರೇತಾಯುಗದಲ್ಲಿ ಅಥವಾ ಅದಕ್ಕಿಂತ ಮೊದಲಿನ ಕೃತಯುಗದಲ್ಲಿ ಸಮುದ್ರ ಮಥನ ಸಮಯದಲ್ಲಿ ವಾಸುಕಿಯನ್ನು ಬಳಸಿಕೊಂಡು ಸಮುದ್ರ ಮಥನ ನಡೆಯಿತು. ಅಲ್ಲಿ ಸಮುದ್ರ ಮಥನ ಆದಾಗ ವಾಸುಕಿಯ ಮೈ ಇಡೀ ಗಾಯಗಳಾಗಿ ಅವ ವಿಷ್ಣು ಹತ್ರ ಕೇಳಿದ, ನನಗೆ ಸಿಕ್ಕಾಪಟ್ಟೆ ಗಾಯ ಆಗಿದೆ, ನಾನು ಏನು ಮಾಡಲಿ ಅಂತ. ವಿಷ್ಣು ಹೇಳ್ತಾರೆ ಅವನಿಗೆ, ನೀನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟದಲ್ಲಿ ವಿಶ್ರಾಂತಿ ತಕ್ಕ ಧ್ಯಾನ ಮಾಡ್ತಾ ಇರೋದು, ನಿನಗೆ ಎಲ್ಲವೂ ಗುಣ ಆಗುತ್ತೆ ಅಂತ. ಹಾಗೆ ವಾಸುಕಿ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪಕ್ಕದ ಬೆಟ್ಟದಲ್ಲಿ ಹೋಗಿ ಅವ ಅಲ್ಲಿ ಎಷ್ಟೋ ಕಾಲಾಂತರದ ಸಮಯವರೆಗೆ ಅಲ್ಲಿ ತಪಸ್ಸು ಧ್ಯಾನ ಮಾಡ್ತಾ ಇದ್ದ. ಅಲ್ಲಿ ದೊಡ್ಡ ವಾಸುಕಿ ದೇವಸ್ಥಾನ ಇದೆ. ಆ ವಾಸುಕಿ ದೇವಸ್ಥಾನಕ್ಕೂ ಇತ್ತೀಚಿನ ಇತಿಹಾಸಕ್ಕೂ ಒಂದು ಲಿಂಕ್ ಇದೆ. ಔರಂಗಜೇಬನ ಕಾಲದಲ್ಲಿ ಅವ ದಂಡೆತ್ತಿ ಬರುವಾಗ ಈ ವಾಸುಕಿ ದೇವಸ್ಥಾನವನ್ನು ಪ್ರಮುಖವಾಗಿ ಅದನ್ನು ನಾಶಗೊಳಿಸಬೇಕಂತ ಅಲ್ಲಿ ಬಂದಾಗ, ಆದರೆ ಅಲ್ಲಿ ಅವರು ಹೇಳುವ ಇತಿಹಾಸ ಪ್ರಕಾರ ಅವ ಕೈ ಎತ್ತಿ ಖಡ್ಗ ಎತ್ತಿ ಅಲ್ಲಿ ಹೊಡಿಲಿಕ್ಕೆ ಅಂತ ಬಂದು ಅವನ ಕೈ ಖಡ್ಗ ಎಲ್ಲ ಹಾಗೆ ನಿಂತು ಹೋಯ್ತಾನೆ. ವಾಸುಕಿಗೆ ಅಷ್ಟು ಶಕ್ತಿ ಉಂಟು ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಅವ ವಾಪಸ್ ಹೋದ ಅಂತ ಒಂದು ಕತೆ ಹೇಳುತ್ತೆ, ಇತಿಹಾಸದ ಕತೆ, ಇತ್ತೀಚಿನ ಇತಿಹಾಸ. ಅದರ ನಂತರದ ಇನ್ನೊಂದು ಇತಿಹಾಸ ಬಹಳ ಪ್ರಮುಖ ಇದೆ. ನನಗೂ ಗೊತ್ತಿರಲಿಲ್ಲ. ನಮ್ಗೆ ಅಲ್ಲಿ ಹೋದ ಮೇಲೆ ಯಾರೋ ಹೇಳಿ ಗೊತ್ತಾದ್ದು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ, ಇಡೀ ದೇಶವನ್ನೇ ಒಂದ್ಸಲ ಬಡಿದೆಬ್ಬಿಸಿದ ಚಂದ್ರಶೇಖರ್ ಆಜಾದಿನ ಕೊನೆಯ ಕ್ಷಣಗಳು ಈ ಪ್ರಯಾಗ್ರಾಜಿನಲ್ಲಿ ಆಗಿ ಹೋಗಿದೆ. ಪ್ರಯಾಗ್ರಾಜಿನಲ್ಲಿ ಒಂದು ಪಾರ್ಕ್ ಇದೆ. ಅದಕ್ಕೆ ಇಂಗ್ಲೀಷರ ಹೆಸರಿನ ಯಾವುದೊಂದು ಪಾರ್ಕ್, ಅದು ಅಡ್ಮಿರಲ್ ಪಾರ್ಕ್ ಹಾಗೇನೋ ಹೇಳ್ತಾ ಇದ್ರು. ಇತ್ತೀಚಿನ ವರ್ಷದವರೆಗೂ ಆ ಹೆಸರೇ ಇತ್ತು ಅದಕ್ಕೆ. ಮೊಘಲ್ ಪಾರ್ಕ್ ಅಂತಲೂ, ಅದರ ಪಕ್ಕದಲ್ಲಿ ಇನ್ನೊಂದು ಪಾರ್ಕಿಗೆ ಮೊಘಲ್ ಪಾರ್ಕ್ ಅಂತಲೂ ಹೇಳ್ತಾರೆ. ಆದರೆ ಈಗ ಅದಕ್ಕೆ ಹೆಸರು ಬದಲಾವಣೆ ಮಾಡಿದ್ದಾರೆ ಇತ್ತೀಚಿನ 4-5 ವರ್ಷಗಳಲ್ಲಿ. ಏನು ಕಾರಣ ಇರ್ಬೋದು ಬದಲಾವಣೆ ಮಾಡಲಿಕ್ಕೆ? ಬದಲಾವಣೆ ಮಾಡಲಿಕ್ಕೆ ಇಡೀ ದೇಶದಲ್ಲಿ ವಾತಾವರಣ ಬದಲಾವಣೆ ಆಗ್ತಾ ಇದೆ.
ಮೊಘಲರ ಆಳ್ವಿಕೆ ಇರ್ಬೋದು, ಇಂಗ್ಲೀಷರ ಆಳ್ವಿಕೆ ಇದೆಲ್ಲವನ್ನು ನಾವು ನಮ್ಮ ಜನಮಾನಸದಿಂದ ಅದನ್ನು ಕಿತ್ತೊಗಿಬೇಕು. ನಮ್ಮ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಹಿರಿಯರು, ಇವರ ಹೆಸರುಗಳನ್ನು ನಾವು ಮತ್ತೆ ಪ್ರಚಲಿತಗೊಳಿಸಬೇಕಂತ ಹಿನ್ನೆಲೆಯಲ್ಲಿ ಈ ದೇಶದಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ. ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಅದು ಯೋಗಿ ಆದಿತ್ಯನಾಥ್ ಅವರ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಅವರು ಅದನ್ನು ನೇತೃತ್ವ ವಹಿಸಿ ಈ ಚಂದ್ರಶೇಖರ್ ಆಜಾದ್ ಕೊನೆಯ ಕ್ಷಣಗಳನ್ನು ಕಳೆದಂತಹ ಹೋರಾಟದಲ್ಲಿ, ಕೊನೆಯ ಕ್ಷಣದಂದರೆ ಅವರು ಅನಾರೋಗ್ಯ ನಿಮಿತ್ತ ಆಗಿದ್ದಲ್ಲ, ಅವ್ರು ಏನಾಗಿದ್ದಂದ್ರೆ ಆ ಇತಿಹಾಸ ಹೇಳುವ ಪ್ರಕಾರ 1931ನೇ ಇಸವಿಯಲ್ಲಿ ಅಲ್ಲೆಲ್ಲೋ ಬಂದಿತ್ತು. ಅವರ ಕೊನೆಯ ದಿವಸವೂ ಬಹುಶಃ ಫೆಬ್ರವರಿ ಮಾರ್ಚಲ್ಲಿ ಬಂದಿತ್ತು, ಯಾವುದೋ ಒಂದು ತಾರೀಕಿಗೆ. ಬ್ರಿಟಿಷರ ಜೊತೆಗೆ ಹೋರಾಡುತ್ತಾ ಅವರು ಒಬ್ಬರೇ ಏಕಾಂಗಿಯಾಗಿ ಆ ಪಾರ್ಕಿನಲ್ಲಿ ಅಡಗಿ ಕೂತಿದ್ರು. ಅಡಗಿ ಕೂತಿರುವಾಗ ಸುತ್ತಲೂ ಬ್ರಿಟಿಷರ ಪೊಲೀಸರ ಸೈನ್ಯವು ಬಂದು ಅವರನ್ನು ಸುತ್ತುವರಿಯಿತು. ಅವರ ಕೈಯಲ್ಲಿದ್ದ ಪಿಸ್ತೂಲಿನಲ್ಲಿ ಕೊನೆ ಕ್ಷಣಕ್ಕವರೆಗೆ ಹೋರಾಟ ಮಾಡಿ ಒಂದು ಮರದ ಹಿಂದೆ ಅವಿತು ಕುಳಿತುಕೊಂಡು, ಕೊನೆಗೆ ಇನ್ನು ಬೇರೆ ಯಾವ ದಾರಿ ಇಲ್ಲ, ಇನ್ನು ಒಂದೇ ಗುಂಡಿದೆ ಅಂತ ಹೇಳುವ ಅವರೇ ಅವರ ಕಿವಿಗೆ ಗುಂಡು ಹಾಕಿ ಅವರು ಆತ್ಮಾರ್ಪಣೆ ಮಾಡಿದಂಥ ಒಂದು ಬಹಳ ವಿಶೇಷವಾದ, ಇಡೀ ಭಾರತಕ್ಕೆ ಸ್ಫೂರ್ತಿ ಕೊಡುವಂಥ ಒಂದು ಸ್ಥಾನ ಅಲ್ಲಿದೆ. ಬಹುಶಃ ಇತ್ತೀಚಿನವರೆಗೆ ಯಾರಿಗೂ ಗೊತ್ತಿಲ್ಲ, ಅಥವಾ ಪ್ರಯಾಗರಾಜಿನ ತುಂಬ ಟೂರಿಸ್ಟ್ ಪ್ಯಾಕೇಜ್ ಮಾಡುವವರು ಅವರಿಗೂ ಗೊತ್ತಿಲ್ಲ. ನಾನು ಕುಂಭಮೇಳಕ್ಕೆ ಹೋಗುವಾಗ ಆ ವಿಷಯ ಗೊತ್ತಾಗಿತ್ತು. 2ನೇ ಸಲ ಹೋಗುವಾಗ ನನ್ನ ಕರ್ಕೊಂಡು ಹೋದಂಥ ಡ್ರೈವರ್ ಹತ್ರ ಕೇಳಿದ, ಅವನಿಗೆ ಅದು ಆಸಕ್ತಿಯ ವಿಷಯ ಆಗಿರಲಿಲ್ಲ. ಅಲ್ಲಿ ಏನಿಲ್ಲ, ಅದು ಬರೀ ಪಾರ್ಕ್, ಅದು ಅಲ್ಲಿ ಸಂಜೆ 5 ಗಂಟೆ ಕ್ಲೋಸ್ ಆಗ್ತದೆ ಹಾಗೆ ಹೀಗೆ ಹೇಳಿ ತಪ್ಪಿಸ್ತಾ ಇದ್ದೆ. ಕೊನೆಗೆ ಮರುದಿವಸ ನಾವು ಅಲ್ಲಿ ರಾತ್ರಿ ಉಳ್ಕೊಂಡು ಮರುದಿವಸ ಪುನಃ ಅದು ನೋಡಲೇಬೇಕು ಅಂತ ಹೇಳಿ ಹೋದ ಕಾರಣ ನಮಗೆ ಅದು ಸಾಧ್ಯ ಆಯಿತು. ವಿಶಾಲವಾದ ಪಾರ್ಕ್ ಅದು. ಚಂದ್ರಶೇಖರ್ ಆಜಾದ್ರವರು ಕೊನೆಯ ಕ್ಷಣಗಳನ್ನು ಕಳೆದ ಆ ಮರ ಮತ್ತು ಅದರ ಪಕ್ಕದಲ್ಲಿ ಒಂದು ಬಹಳ ದೊಡ್ಡದಾದ ಚಂದ್ರಶೇಖರ್ ಆಜಾದರ ಒಂದು ವಿಗ್ರಹ ಇದೆ. ನಿಜವಾಗಿ ಇಡೀ ಸ್ವಾತಂತ್ರ್ಯ ಸೇನಾನಿಗಳ ಮುಖ್ಯಸ್ಥ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಅವು ಮಾಡಿದಂತಹ ತ್ಯಾಗವನ್ನು ಈ ಕಾಲಕ್ಕೂ ಅದನ್ನು ಮುಂದುವರಿಸಬೇಕಂತ ಇದ್ದರೆ ಪ್ರಯಾಗರಾಜಿಗೆ ಹೋದವರೆಲ್ಲರೂ, ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದವರೆಲ್ಲರೂ ಖಂಡಿತವಾಗಿಯೂ ಇದು ನೋಡಲೇಬೇಕಾದಂಥ ಒಂದು ಜಾಗ. ಸೊ ಅದಕ್ಕೆ ಸುತ್ತಮುತ್ತಲು ಸಾಕಷ್ಟು ಪ್ರಚಾರ ಬರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ ಅಂತ. ಬರೀ ತೀರ್ಥಯಾತ್ರೆ ಒಂದು ಪರಿಕಲ್ಪನೆ ಮಾತ್ರ ಇದೆ. ತೀರ್ಥಯಾತ್ರೆ ಹೋಗೋದಾದ್ರೆ ಈ ವಾಸಿಕೆ ಮಂದಿರಕ್ಕೆ ಯಾರು ಹೋಗೋದಿಲ್ಲ ಹೆಚ್ಚಿನವರು. ಅಲ್ಲಿ ಒಂದು ಶಕ್ತಿಪೀಠ ಇದೆ ಪ್ರಯಾಗ್ರಾಜಿನಲ್ಲಿ, ಅಲ್ಲಿಗೆ ಸಾಮಾನ್ಯವಾಗಿ ಎಲ್ಲರೂ ಭೇಟಿ ಕೊಡ್ತಾರೆ, ಯಾಕಂದರೆ ಪೇಟೆ ಒಳಗೆ ಇದೆ. ಅಲ್ಲಿ ಇನ್ನೊಂದು ಪ್ರಯಾಗ್ರಾಜಿನ ಇನ್ನೊಂದು ವಿಶೇಷತೆ ಏನಂದರೆ, ಶ್ರೀರಾಮ ವನವಾಸಕ್ಕೆ ಹೋಗುವ ಸಮಯದಲ್ಲಿ ಗಂಗಾ ನದಿಯನ್ನು ನಡುರಾತ್ರಿ ದಾಟಿ ಗುಹವನನ್ನು ದಾಟಿಸಿದಂಥ ಕಥೆ ಇದೆ ಅಲ್ಲ, ಆ ಜಾಗ ಕೂಡ ಪ್ರಯಾಗ್ರಾಜಿನ ಹತ್ತಿರವೇ ಇದೆ. ಅದು ಕೂಡ ಒಂದು ಕ್ಷೇತ್ರ ಆಗಿ ಬೆಳವಣಿಗೆ ಆಗ್ತಾ ಇದೆ. ಆದರೆ ತುಂಬ ಜನರಲ್ಲಿಗೆ ಹೋಗ್ತಾ ಇಲ್ಲ. ಶ್ರೀರಾಮನನ್ನು ರಾತ್ರೋರಾತ್ರಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರನ್ನು, ಉಳಿದವರೆಲ್ಲರೂ ನಿದ್ದೆ ಮಾಡ್ತಾ ಇರುವಾಗ ಅವರು ರಾತ್ರಿ ಗಂಗಾ ನದಿಯನ್ನು ದಾಟಿ ಹೋಗಿದ್ದರು. ಹಾಗಾಗಿ ಈ 5-6 ಕೇಂದ್ರಗಳನ್ನು ನಾವೆಲ್ಲರೂ ನೋಡಬೇಕಾದಿದೆ. ಹಾಗಾಗಿ ಪ್ರಯಾಗರಾಜಿಗೆ ಕೇವಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಮಾತ್ರ ಅಲ್ಲ, ಅಲ್ಲಿ ನಿಜವಾಗಿ ಸ್ವಾತಂತ್ರ್ಯ ಸೇನಾನಿಯ ರಕ್ತ ಬಿದ್ದ ಜಾಗ ಇದೆ, ಅದನ್ನು ಕೂಡ ನಾವು ನೋಡಬೇಕಾದಿದೆ. ಸಾಧ್ಯ ಆದರೆ ವಾಸುಕಿ ಮಂದಿರವನ್ನು ನೋಡಬೇಕು. ಇನ್ನೊಂದು ರಾಮಾಯಣ ಕಾಲದ ವಿಶೇಷತೆ ಏನಂದರೆ, ಅಲ್ಲಿ ಶ್ರೀರಾಮ ಗಂಗೆಯನ್ನು ದಾಟಿ ಹೋದಂಥ ಜಾಗ ಇದೆ. ಈ ಎಲ್ಲ ಕ್ಷೇತ್ರಗಳನ್ನು ನೋಡಬೇಕಾದಿದೆ. ಮುಂದಿನ ಸಲ ಯಾರಾದರೂ ಪ್ರಯಾಗರಾಜಿಗೆ ಹೋಗೋರಿದ್ರೆ, ನಿಮ್ಮ ಟೂರು ಪ್ಯಾಕೇಜ್ ಮಾಡುವವ್ರ ಹತ್ರ ಈ ಜಾಗಗಳನ್ನು ನೋಡಲೇಬೇಕು ಅಂತ ಹೇಳಿ ಅವ್ರ ಮೊದಲೇ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಅವರ ಲಿಸ್ಟಲ್ಲಿ ಹೇಗಿದೆ ಅಂದರೆ, ನಮಗೆ ಕೊಟ್ಟ ಲಿಸ್ಟಲ್ಲಿ ಪ್ರಯಾಗರಾಜಿನಲ್ಲಿ ಹೇಳಿ ಒತ್ತಾಯ ಮಾಡಿ ನಾವೇ ಕರ್ಕೊಂಡು ಹೋದ್ವು ನಮ್ಮ ಡ್ರೈವರನ್ನು. ಇಲ್ಲದ್ರೆ ಅವ ಪ್ರೋಗ್ರಾಮ್ ಲಿಸ್ಟಲ್ಲಿ ಇಲ್ಲ, ಅವನಿಗೂ ಗೊತ್ತಿಲ್ಲ ಅದು ಅಲ್ಲಿ ಏನಿದೆ, ಯಾವ ಥರ ಇದೆ ಅಂತ. ಅಲ್ಲಿ ಬಹಳ ಚೆನ್ನಾಗಿರುವ ಒಂದು ವಸ್ತು ಪ್ರದರ್ಶನಾಲಯ ಮಾಡಿದಾರಂತೆ ಚಂದ್ರಶೇಖರ ಆಜಾದಿನ ಜೀವನದ ಮೇಲೆ. ಅದನ್ನು ಯಾರು ಹೇಳೋದಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ನಮ್ಗೆ ಗೊತ್ತಾಯ್ತು, ನಾವು ಅಲ್ಲಿ ಹೋಗಿ ಕೇಳಿದಾಗ ಹೇಳಿದ್ರು ಅಲ್ಲಿದೆ ಅಂತ. ಆದರೆ ನಾವು ಹೋಗೋ ಸಂದರ್ಭದಲ್ಲಿ ಇನ್ನೂ ಓಪನ್ ಆಗಿರಲಿಲ್ಲ. ನಾವು ಬೆಳಿಗ್ಗೆ ಪ್ರಯಾಗರಾಜಿನ 9 ಗಂಟೆಗೆ ಹೊರಡೋದಿತ್ತು. ನಾವು ಈ ಚಂದ್ರಶೇಖರ ಆಜಾದ್ ಪಾರ್ಕ್ ನೋಡಿಯೇ ಹೋಗೋದು ಅಂತ ಹೇಳುವ ಕಾರಣ 9:30 ಆಯಿತು. ಅದು 10 ಗಂಟೆಗೆ ಓಪನ್ ಆಗೋದಂತೆ. ಹಾಗೆ ನಮಗೆ ಆ ವಸ್ತು ಪ್ರದರ್ಶನ ನೋಡಲಿಕ್ಕೆ ಆಗಲಿಲ್ಲ. ಬಹುಶಃ ಇನ್ನೊಂದು ಸಲ ಹೋದರೆ ನೋಡ್ಬೋದು. ನೀವು ಹೋದರೆ ಖಂಡಿತವಾಗಿ ಇದನ್ನು ಕೂಡ ಇಟ್ಟುಕೊಳ್ಳಿ. ಈಗ ನಾವು ಒಂದು ತೀರ್ಥಯಾತ್ರೆ ಹೋಗ್ತೇವೆ, ಅಲ್ಲಿ ಯಾವ ಥರದೆಲ್ಲ ವ್ಯವಸ್ಥೆಗಳಿದೆ, ಯಾವ ಥರದ ಕಾರ್ಯಕ್ರಮಗಳನ್ನೆಲ್ಲ ನಾವಲ್ಲಿ ಮಾಡ್ಬೋದು? ಪ್ರಯಾಗರಾಜು, ಅಯೋಧ್ಯೆ ಇತ್ಯಾದಿ ಕ್ಷೇತ್ರಕ್ಕೆ ಹೋಗುವಾಗ ಎಲ್ಲರೂ ಹೋಗೋದು ಹಿರಿಯರ ಒಂದು ಪಿಂಡ ಪ್ರದಾನ ಅಂತ ಹೇಳ್ತಾರಲ್ಲ, ಶ್ರಾದ್ದ ಅಥವಾ ನಮ್ಮ ಇದರಲ್ಲಿ ಅಷ್ಟಗೆ ಅಂತ ಹೇಳ್ತಾರೆ. ಆ ಥರ ಮಾಡುವ ಕಾರ್ಯಕ್ರಮಗಳಿಗೆ ಬೇಕಾಗಿ ಹೆಚ್ಚಿನವರು ಹೋಗೋದು ಅಲ್ಲಿಗೆ. ಅಲ್ಲಿ ತುಂಬ ಜನ ಪಂಡಿತರು ಅಂದರೆ ಬ್ರಾಹ್ಮಣರು ಇದನ್ನು ಮಾಡುವವರಿದ್ದಾರೆ. ಸಹಜವಾಗಿ ಅದು ಒಂದು ಟೂರಿಸ್ಟ್ ಸ್ಪಾಟ್ ಆದ ಕಾರಣ ಅವರು ನಿಮ್ಮ ಕೈಯಿಂದ ಎಷ್ಟು ಗರಿಷ್ಠ ಸಾಧ್ಯ ಹಣ ತೆಗೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟಕ್ಕೆ ನೋಡ್ತಾರೆ ಅವರು. ಹಾಗೆ ನೀವು
ಮೊದಲೇ ಫಿಕ್ಸ್ ಮಾಡಿಕೊಂಡು ಹೋಗೋದು ಒಳ್ಳೆಯದು. ಇಲ್ಲಿಂದ ಹೊರಡಬೇಕಿದ್ರೆ ಅಲ್ಲಿ ಯಾರೋ ಒಬ್ಬ ಪಂಡಿತರನ್ನು ಅಥವಾ ನಿಮ್ಮ ಊರಿನ ಪರಿಚಯಸ್ಥರು ಯಾರೋ ಮೊದಲು ಹೋದವರು ಮಾಡಿದವರಿದ್ದರೆ ಬಹಳ ದೊಡ್ಡ ಖರ್ಚಂತಲ್ಲ, ಆದರೆ ನಿಮ್ಮ ವ್ಯವಸ್ಥೆಗಳನ್ನು ನೋಡಿಕೊಂಡು ಅವರು ಒಂದಷ್ಟು ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಅವರು ಆಟ ಆಡ್ತಾರೆ. ಅದನ್ನು ನೀವು ಜಾಗೃತೆ ಮಾಡಬೇಕಾದ. ಪ್ರಯಾಗ್ರಾಜಿನಲ್ಲಿ ಸಹಜವಾಗಿ ಒಂದು ಪಿಂಡ ಪ್ರದಾನ, ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಹಿರಿಯರ ನೆನಪು ಮಾಡಿ ಅಲ್ಲಿ ಅವರಿಗೆ ಪಿಂಡ ಇಟ್ಟು ಅದನ್ನು ತ್ರಿವೇಣಿ ಸಂಗಮದಲ್ಲಿ ನಾವು ಕೊಡುವಂಥದ್ದು ಆ ಪ್ರಕ್ರಿಯೆ ಇದೆ. ಇನ್ನೊಂದು ವಿಶೇಷ ಪ್ರಕ್ರಿಯೆ ಪ್ರಯಾಗ್ರಾಜಿನಲ್ಲಿ ಮಾತ್ರ ಇರೋದು, ವೇಣಿ ದಾನ ಅಂತ ಹೇಳ್ತಾರೆ. ಹೆಂಗಸರು ಅವರ ತಲೆ ಕೂದಲನ್ನು ಒಂದು ಸಣ್ಣ ಪ್ರಮಾಣವನ್ನು 1 ಇಂಚ 2 ಇಂಚ ತುಂಡು ಮಾಡಿ ಅದಕ್ಕೆ ಒಂದಷ್ಟು ವೈದಿಕ ಕ್ರಿಯೆಗಳಿದೆ, ಅದು ಮಾಡಿ ಅದನ್ನು ಗಂಗೆಯಲ್ಲಿ ತರ್ಪಣ ಕೊಡೋದು ಅಂತ ವೇಣಿ ದಾನ ಅಂತ. ಅಂದರೆ ದಾನ ನಾವು ಗಂಗೆಗೆ ಕೊಡೋದಂತೆ. ಅಲ್ಲಿ ತಲೆ ಕೂದಲನ್ನು ಗಂಗೆಗೆ ಕೊಟ್ಟು ಗಂಗೆ ಅದನ್ನು ಸ್ವೀಕರಿಸಿ, ಅಲ್ಲಿ ಇತಿಹಾಸ ಅಥವಾ ಅವರು ಹೇಳುವ ಈ ಕಥೆ ಹೇಗಿದೆ ಅಂದರೆ, ನಾವು ಹಾಕಿದ ಕೂದಲು ತಕ್ಷಣ ಕೆಳಗೆ ಅಡಿಗೆ ಇಳಿದು ಹೋಗುತ್ತದೆ, ಗಂಗೆ ಅದನ್ನು ಸ್ವೀಕರಿಸ್ತಾಳೆ ಅಂತ. ಅದು ಹೀಗೆ ಸಂಚಾರ ಮಾಡೋದಿಲ್ಲ, ನೀರಿನಲ್ಲಿ ತೇಲಿ ಹೋಗುದಿಲ್ಲ. ಸಾಮಾನ್ಯವಾಗಿ ನಾವು ಕೂದಲು ಅಂತದ್ದು ಹಾಕಿದ ಒಳ್ಳೆ ಅದು ಹರಿಯುವ ನೀರು, ಅದು ಒಳ್ಳೆಯ ಫೋರ್ಸು ಇದೆ ಮತ್ತು ಬಹುದೊಡ್ಡ ನದಿ, ಅದು 2 ನದಿ ಸೇರುವ ಜಾಗ, ಅದು ಯಮುನೆ ಮತ್ತು ಇದು ಯಾವುದು ಗಂಗೆ, 2 ಕೂಡ ದೊಡ್ಡ ದೊಡ್ಡ ನದಿಗಳು. ನೀರಿನ ತಳಭಾಗಕ್ಕೆ ಹೋಗುತ್ತೆ, ಇದು ಸೀದಾ ತಳಭಾಗಕ್ಕೆ ಇಳಿತದಂತೆ. ಹಾಗಾಗಿ ಇದು ಹೊರಗಡೆ ಎಲ್ಲಿಯೂ ಬರುವುದಿಲ್ಲ ಅಂತ, ಕೆಳಗಿನ ಪ್ರದೇಶದಲ್ಲಿ ಅದು ಪುನಃ ತೇಲಿ ಬರುವುದಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಾಗಿ ಗಂಗೆ ಅದನ್ನು ತಗೊಳ್ತಾಳೆ ಅಂತ, ಇವರ ಎಲ್ಲ ಪಾಪಗಳನ್ನು ಗಂಗೆ ತಗೊಂಡು ಪುಣ್ಯ ಕೊಡ್ತಾಳೆ ಅಂತ ಹೇಳೋದು ಅಲ್ಲಿಯ ಪರಿಕಲ್ಪನೆ, ಸ್ಥಳ ಮಹಿಮೆ. ಹಾಗಾಗಿ ಹೆಂಗಸರು ಅಲ್ಲಿ ಏನು ಮಾಡ್ತಾರೆ ಅಂದರೆ ವೇಣಿದಾನ ಅಂತ ಅವರೇ ಕೇಳ್ತಾರೆ, ಶ್ರಾದ್ದದ ಜೊತೆಗೆ ನೀವು ವೇಣಿದಾನ ಮಾಡ್ತೀರಾ ಅಂತ. ನಮಗೋದರ ನಾನು ಹೋಗಿರುವಾಗ ಮತ್ತೆ ಗೊತ್ತಾಯ್ತು, ತುಂಬ ಜನ ಮೊದಲು ಹೋದವರು ಮಾಡಿಸ್ತಿದ್ರು. ಅದು ಹೇಗೆ ಪ್ರಕ್ರಿಯೆ, ಹೇಗೆ ಅದು ಏನೆಲ್ಲ ಹಂತಗಳಿದೆ ಅದರಲ್ಲಿ? ನಮಗೆ ನಾನು ತಿಳ್ಕೊಂಡದ್ದು ಶುರುವಿಗೆ ಅದು ಶ್ರಾದ್ದದ ಜೊತೆಗೆ ಸೇರುವಂತ ಒಂದು ಕಾರ್ಯಕ್ರಮ ಅಂತ. ವೇಣಿದಾನ ಅಂದ್ರೆ ಏನಂತ ಗೊತ್ತಾಗಲಿಲ್ಲ, ಅಲ್ಲಿ ಪಂಡಿತರು ಹೆಚ್ಚು ವಿವರ ಕೊಟ್ಟಿಲ್ಲ. ಶ್ರಾದ್ದ ಕರ್ಮದ ಜೊತೆಗೆ ಅದಲ್ಲ, ಶ್ರಾದ್ದಕ್ಕೂ ವೇಣಿದಾನಕ್ಕೂ ಏನು ಸಂಬಂಧ ಇಲ್ಲ, ಬೇರೆ ಬೇರೆ 2 ಕಾರ್ಯಕ್ರಮ. ಮಾಡುವವರು ಮಾಡಬಹುದು, ಮಾಡದಿದ್ದವರು ವೇಣಿದಾನ ಮಾಡಬಹುದು. ವೇಣಿದಾನ ಮಾಡುವುದು ಪ್ರಮುಖ ಹೆಂಗಸರು ಅಂದ್ರೆ ಅವರ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಬಂದಂತಹ 100 ತಪ್ಪುಗಳಿರ್ಬೋದು, ನಿತ್ಯ ಮಾಡುವಂಥ ತಪ್ಪುಗಳಲ್ಲಿ ಅಥವಾ ಕೆಲವು ಉದ್ದೇಶಪೂರ್ವಕ ಮಾಡಿದ ತಪ್ಪುಗಳು, ಅದು ದೊಡ್ಡ ಲಿಸ್ಟ್ ಹೇಳ್ತಾರೆ ಅವರ ಈ ಸಂಕಲ್ಪದ ಕಾರ್ಯಕ್ರಮದಲ್ಲಿ. ಒಂದು 40-50 ನಮೂನೆಯ ಪಾಪಗಳು ಮಾಡಿದ್ದಿದ್ದದನ್ನು, ಅದರಲ್ಲಿ ಅಕಾಲದಲ್ಲಿ ಸ್ನಾನ ಮಾಡಿದ್ದು, ಗಂಡನಿಗೆ ಬೈದದ್ದು, ಗಂಡನ ದುರ್ಗುಟ್ಟಿ ನೋಡಿದ್ದು, ಈ ಥರಗಳೆಲ್ಲ ಇದೆ. ಮಕ್ಕಳನ್ನು ನಾವು ನೋಡದೇ ಇದ್ದದ್ದು, ಮಕ್ಕಳು ಅಥವಾ ಅತಿಥಿಗಳು ಬಂದಾಗ ಅವರಿಗೆ ನಾವು ಯಾವುದೋ ಒಂದು ರೀತಿಯ ಅಪಚಾರ ಮಾಡಿದ್ದು, ಈ ಥರದ 100. ಅಂದರೆ ಒಬ್ಬರು ಮಹಿಳೆ ಗೃಹಿಣಿಯಾಗಿ ಒಂದು ಗಂಡನ ಮನೆಗೆ ಬಂದು ಅವರ ಜೀವನ ಕಾಲದಲ್ಲಿ ನಡೆದಂಥ ಸುಮಾರಷ್ಟು ಪಾಪಗಳು, ಗೊತ್ತಿದ್ದೋ ಗೊತ್ತಿಲ್ಲದೆ, ಉದ್ದೇಶಪೂರ್ವಕವೋ ಅಲ್ಲ ಅಘಟಿತ ಘಟನೆ ಅಂತ ಹೇಳ್ತಾರೆ, ಆಗಿ ಹೋಯ್ತು ಅಂತ. ಆ ಎಲ್ಲ ಪಾಪಗಳ ನಿವಾರಣೆಗಾಗಿ ಗಂಡನ ಒಂದು ಪಾದಪೂಜೆ ಮಾಡಿ ಪುನಃ ಅಲ್ಲಿ ಒಂದು ಮಾಲೆ ಹಾಕುವಂಥ ಒಂದು ಪ್ರಕ್ರಿಯೆ ಇದೆ. ಪುನಃ ಮದುವೆ ಆಗುವ ರೀತಿಯದ್ದೊಂದು ಗಂಡನ ಪಾದಪೂಜೆ ಮಾಡಿ ಕೊನೆಗೆ ಗಂಡನೇ ಅವಳ ಕೂದಲಿನ ಒಂದು ಸಣ್ಣ ಪ್ರಮಾಣವನ್ನು ಕತ್ತರಿಸಿ ಸೆರಗಿನಲ್ಲಿ ಕಟ್ಟಿಕೊಂಡು ಹೋಗಿ ಅದನ್ನು ಗಂಗೆಗೆ ತ್ರಿವೇಣಿಯಲ್ಲಿ ಸಮರ್ಪಣೆ ಮಾಡೋದು. ಸೊ ಈಗ ಅದನ್ನು ತಗೊಳ್ತಾಳೆ. ಶ್ರಾದ್ದದ ಪಿಂಡ ಮತ್ತು ಈ ಎರಡರನ್ನು ನಾವು ದೋಣಿಯಲ್ಲಿ ದಾಟಿ ಹೋಗ್ಬೇಕು. ದಡದಲ್ಲಿ ಕಾರ್ಯಕ್ರಮ ಆಗ್ತದೆ, ಆಮೇಲೆ ಇದನ್ನು ವಿಸರ್ಜನೆ ಮಾಡುವಂತಹದ್ದು ತ್ರಿವೇಣಿ ಸಂಗಮದಲ್ಲಿ. ತ್ರಿವೇಣಿ ಸಂಗಮ ಅಂದ್ರೆ ಅಲ್ಲಿ ತುಂಬಾ ನೀರು ಬಿಟ್ಟು ಉಳಿದ ಜಾಗ ಅಂತ ಇಲ್ಲ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮ ಮಾಡಿದ್ದಾರೆ ಒಂದಾ ಗಂಗಾ ನದಿಯ ಪಕ್ಕದಲ್ಲಿ. ಆದರೆ ನಾವು ಈ ದಕ್ಷಿಣ ಭಾರತದಿಂದ ಹೋದವರೆಲ್ಲರೂ ನಮಗೆ ಸಿಗುವಂಥದ್ದು ಯಮುನಾ ನದಿಯ ಪಕ್ಕವೇ, ಯಮುನಾ ತೀರದಲ್ಲೇ ನಾವು ನಮ್ಮ ಚಟುವಟಿಕೆಗಳನ್ನು ಮಾಡುವಂಥದ್ದು. ಹಾಗೆ ಯಮುನಾ ನದಿಯ ತೀರದಲ್ಲಿ ಅಂದರೆ ಸಂಗಮದಲ್ಲಿ ಯಮುನೆಯ ಪಾರ್ಟಿನ ದಡದಲ್ಲಿ ಅಲ್ಲಿ ಶ್ರಾದ್ದ ಕರ್ಮ, ವೇಣಿದಾನ ಅಥವಾ ಬೇರೆ ಇನ್ನೇನಾದ್ರು ಮಾಡೋದಿದ್ರೆ ಅದೆಲ್ಲವನ್ನು ಮಾಡಿ ಅದನ್ನು ಪಿಂಡ ಪ್ರದಾನ ಮಾಡೋಕ್ಕೆ ನಾವು ದೋಣಿಯ ಮುಖಾಂತರ ಹೋಗ್ಬೇಕು. ಗಂಗೆ ಮತ್ತು ಇದೆರಡು ಸೇರುವಲ್ಲಿಗೆ ಹೋಗ್ಬೇಕು. ಗಂಗೆ, ಯಮುನೆ ಮತ್ತು ಸರಸ್ವತಿ ಈ ಸೇರುವ ಜಾಗಕ್ಕೆ ನಾವು ದೋಣಿ ಮುಖಾಂತರ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡಿ ಬರಬೇಕು. ಅದು ತುಂಬ ಒಂದು ಖುಷಿ ಕೊಡುವ ಕಾರ್ಯಕ್ರಮ. ಸೊ ನೀವು ಹೇಳುವಂಥದ್ದು ಯಾತ್ರೆಯ ಮೊದಲು ಈ ಕನಿಷ್ಠ ಪ್ರಯಾಗ್ರಾಜ್ನಲ್ಲಿ ನೋಡಬೇಕಾದ ಸ್ಥಳಗಳ ಬಗ್ಗೆ ಸ್ವಲ್ಪ ಪರಿಕಲ್ಪನೆ ವಿಸ್ತಾರ ಮಾಡಿಕೊಳ್ಳಿ. ಅದು ನಿಮಗೆ ಪ್ಯಾಕೇಜಿನಲ್ಲಿ ಉಳಿದ ಕಡೆಯಲ್ಲಿ ಸಿಗುವುದಿಲ್ಲ, ಅವರು ಕೊಡೋದಿಲ್ಲ. ಹಾಗೆ ನಿಮಗೆ ಕೊನೆಯ ಕ್ಷಣದಲ್ಲಿ ಸೇರಿಸಲಿಕ್ಕೂ ಬರೋದಿಲ್ಲ, ಯಾಕಂದ್ರೆ ಅದು ಸಮಯದ ಒತ್ತಡ ಬರುತ್ತೆ. ಈ 4-5 ಹೊರಗಿನ ಕೇಂದ್ರಗಳಿಗೆ ಹೋಗಿ ಬರ್ಬೇಕಂತ ಇದ್ರೆ ನೀವು ಒಂದು ದಿವಸ ಅಲ್ಲಿ ಉಳ್ಕೊಳ್ಬೇಕಂತ ಲೆಕ್ಕ.
ಸೊ ನೀವು ಒಂದು ದಿವಸ ಇಡೀ ದಿವಸ ಇದ್ರಿ ಅಲ್ಲಿ? ನಾವು ಅದೇ ಪೂರ್ಣ ನೋಡ್ಲಿಕ್ಕೆ ಆಗಲಿಲ್ಲ ಅಂತ, ನಮಗೆ ವಾಸುಕಿ ಮಂದಿರ ನೋಡ್ಲಿಕ್ಕೆ ಆಗಲಿಲ್ಲ. ಶ್ರೀರಾಮ ಗಂಗೆ ಅವತರಿಸಿದ ಜಾಗವನ್ನು ನೋಡ್ಲಿಕ್ಕೆ ಸೊ ಕನಿಷ್ಠ 2 ದಿವಸ ಇಟ್ಕೊಳ್ಳೋದು ಒಳ್ಳೆಯದು. 2 ದಿವಸ ಬೇಕಾಗ್ತದೆ, ನೋಡುವಂಥ ಜಾಗ ಇದೆ ಅಂತ. ಧನ್ಯವಾದಗಳು.